ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸ್ಥಾಪನೆಯಾಯಿತು. ಈಗ ಶತಮಾನೋತ್ಸವವನ್ನು ಆಚರಿಸಿಕೊಂಡಿದೆ. ದೇಶ ವಿದೇಶದಲ್ಲಿ ಸಾವಿರಾರು ಖಾತೆಗಳು, ಕೋಟ್ಯಾಂತರ ಸಂಘದಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಆರ್ಎಸ್ಎಸ್ಗೆ ಈಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಯಾಕೆ ನೋಂದಾಯಿತ ಆಗಿಲ್ಲ? ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿರುವಂತಹ ಪತ್ರ, ಇಷ್ಟು ದೊಡ್ಡ ಸಂಘಟನೆ ಯಾವ ಕಾನೂನಿನ ಆಧಾರದಲ್ಲಿ ಈಗ ನಿರ್ವಹಿಸ್ತಾ ಇದೆ, ಇದಕ್ಕೆ ಉತ್ತರ ಕೊಡಿ. ಯಾಕೆ ನೋಂದಾಯಿತ ಕಾನೂನುಬದ್ಧ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ? ವಿವರಣೆ ನೀಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ಗೆ, ಆರ್ಎಸ್ಎಸ್ ಮುಖ್ಯಸ್ಥರು ಏನಿದಾರಲ್ಲ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಈಗ ಗೃಹ ಸಚಿವರಾಗಿದ್ದಾರೆ. ನೂತನವಾಗಿ ಗೃಹ ಸಚಿವರಾದ ಮೇಲೆ ಈಗ ಆರ್ಎಸ್ಎಸ್ಗೆ ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಮೋಹನ್ ಭಾಗವತ್ಗೆ ಈಗ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಸುಮಾರು 8 ಅಂಶಗಳ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಬಹಳ ಮುಖ್ಯವಾಗಿ ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಏನು ಪತ್ರ ಬರೆದಿದ್ದಾರಲ್ಲ, ಯಾಕೆ ನಿಮ್ಮ ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ, ನೋಂದಾಯಿತ ಆಗಿಲ್ಲ? ಇವತ್ತೊಂದು ಸಣ್ಣ ಪುಟ್ಟ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಕೂಡ ಈಗ ನೋಂದಣಿ ಆಗಬೇಕಲ್ವಾ? ನಿಮ್ಮ ಸಂಸ್ಥೆ ಯಾಕೆ ಕಾನೂನಿಗೆ ಒಳಪಡಲ್ವಾ? ಅದು ಭಾರತದಲ್ಲಿ ಇಲ್ವಾ? ಯಾಕೆ ನೋಂದಣಿ ಮಾಡಿಕೊಂಡಿಲ್ಲ? ಇವತ್ತು ಒಂದು ಸಂಘ ಇರ್ಬೋದು, ಸಂಸ್ಥೆ ಇರ್ಬೋದು, NGO ಇರ್ಬೋದು, ಪ್ರತಿಯೊಂದು ಕೂಡ ಇವತ್ತು ರಿಜಿಸ್ಟ್ರ್ ಮಾಡಿಕೊಳ್ಳೇಬೇಕು, ನೋಂದಣಿಯನ್ನು ಮಾಡಿಕೊಳ್ಳೇಬೇಕು. RSSನ ಯಾಕೆ ನೋಂದಣಿಯನ್ನು ಮಾಡಿಕೊಂಡಿಲ್ಲ ಅಂತ ಒಂದು ಕಡೆ ಇವಾಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSSನ ಮುಖ್ಯಸ್ಥರು ಮೋಹನ್ ಭಾಗವತ್ಗೆ ಪತ್ರವನ್ನು ಬರೆದಿದ್ದಾರೆ. ಇದು ಈಗ ಆಲ್ರೆಡಿ ಹೇಳಿದಾಗೆ 100 ವರ್ಷಗಳನ್ನು ಪೂರೈಸಿರುವಂತಹ RSS ದೇಶ ವಿದೇಶದಲ್ಲಿ ಇವತ್ತು ಸಾವಿರಾರು ಶಾಖೆಗಳಿದ್ದಾವೆ. 60,000ಕ್ಕೂ ಹೆಚ್ಚು ಶಾಖೆಗಳು, ಕೋಟಿಗಟ್ಟಲೆ ಸ್ವಯಂ ಸೇವಕರು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುವಂಥದ್ದು, ಒಂದು ಕಡೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ ಪ್ರಶ್ನೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವತ್ತು ಒಬ್ಬ ಬೀದಿ ಬದಿ ವ್ಯಾಪಾರಸ್ಥನು ಕೂಡ ರಿಜಿಸ್ಟ್ರ್ ಮಾಡಿಕೊಳ್ಳೇಬೇಕು. ಒಂದು ಸಂಘ ಅಥವಾ ಒಂದು ಸಂಸ್ಥೆ ಅಂತ ಬಂದಾಗ ರಿಜಿಸ್ಟ್ರ್ ಮಾಡಿಕೊಳ್ಳೇಬೇಕು. ಒಂದು NGO ನಡೆಸ್ತೀವಿ ಅಂದರೂ ಕೂಡ ರಿಜಿಸ್ಟ್ರ್ ಮಾಡಿಕೊಳ್ಳೇಬೇಕು. ಹಾಗಾಗಿ RSS ಯಾಕೆ ನೀವು ರಿಜಿಸ್ಟರ್ ಮಾಡಿಕೊಂಡಿಲ್ಲ ಅಂತ ಬಂದಾಗ, ಇದು 100 ವರ್ಷದ ಒಂದು ಸಂಘ. ಇಷ್ಟು ವರ್ಷ ಕೇಳದೇ ಇರುವಂಥ ಪ್ರಶ್ನೆ, ಇಷ್ಟು ವರ್ಷ ನೀವು ಬರೆದೇ ಇರುವಂಥ ಪತ್ರ, ಯಾಕೆ ದಿಢೀರಂತ ನೀವು ಪತ್ರವನ್ನು ಬರಿತಾ ಇದ್ದೀರಾ? ಇದು ರಾಜಕೀಯ ಲೆಕ್ಕಾಚಾರ ಏನಾದರೂ ಇದೆಯಾ? ಅಥವಾ ಇದು ವೈಯಕ್ತಿಕವಾಗಿ ಬರೆದಿರುವಂಥ ಪತ್ರನ, ಅಥವಾ ಈ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಬರೆದಿರುವಂಥ ಪತ್ರನ? ಇದ್ರ ಬಗ್ಗೆಯೂ ಕೂಡ ಒಂದು ಕ್ಲಾರಿಫಿಕೇಷನನ್ನು ಮಾನ್ಯ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಕೊಡಬೇಕಾಗ್ತದೆ. 2025-26ರ ವಾರ್ಷಿಕ ವರದಿ ಪ್ರಕಾರ ಕರ್ನಾಟಕದಲ್ಲಿ 4127 ದೈನಂದಿನ ಶಾಖೆಗಳು, 1389 ಸಾಪ್ತಾಹಿಕ ಶಾಖೆಗಳು, ಅಂದರೆ ಈ ಬೈಟಕ್ ಅಂತೆಲ್ಲ ಮಾಡ್ತಾರಲ್ಲ ಆ ರೀತಿಯಾದಂತಹ ಶಾಖೆಗಳಿದ್ದಾವೆ. ದೇಶ ವಿದೇಶದಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಶಾಖೆಗಳಿದ್ದಾವೆ. ಹೆಸರೇ ಹೇಳೋ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾರನ್ನು ಕೂಡ ಈ ಸಂಘಟನೆಗೆ ಬಲವಂತವಾಗಿ ಕರ್ಕೊಂಡು ಬಂದು ನೀವು ಸೇವೆ ಮಾಡಿ ಅಂತ ಹೇಳಲ್ಲ. ಅವರ ಇಚ್ಛೆಯಿಂದ ಬಂದು ಈ ಸಂಘಟನೆಗೆ ಸೇರ್ಬೋದು, ದೇಶ ಸೇವೆಯನ್ನು ಮಾಡ್ಬೋದು. ಯಾಕಂದರೆ RSSನ ಮೂಲ ಉದ್ದೇಶ ಏನು ಅಂದರೆ ಸಾಮಾಜಿಕ ಕಳಕಳಿ, ದೇಶ ಸೇವೆನೇ ಈ RSSನ ಒಂದು ಧ್ಯೇಯ ವಾಕ್ಯವಾಗಿರುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಗೊತ್ತಾಗ್ತದೆ. ಹಾಗಾದರೆ RSS ಏನು ಕೆಲಸ ಮಾಡ್ತದೆ? ದೇಶದಲ್ಲಿ ವಿಪತ್ತು ಬಂದಾಗ, ರಾಷ್ಟ್ರೀಯ ವಿಪತ್ತುಗಳ ಸಮಯದಲ್ಲಿ ಪರಿಹಾರಗಳ ಕಾರ್ಯವನ್ನು ಮಾಡ್ತದೆ. ಮತ್ತು ಮೋಹನ್ ಭಾಗವತ್ ಸ್ಪಷ್ಟೀಕರಣವನ್ನು ಕೊಟ್ಟರು, ಯಾಕೆ ನಾವು ರಿಜಿಸ್ಟರ್ ಮಾಡಿಕೊಂಡಿಲ್ಲ? ಅದಕ್ಕೆ ಮೋಹನ್ ಭಾಗವತ್ ಉತ್ತರ ಕೊಡಬೇಕಲ್ವ? ಕೊಟ್ಟಿದ್ದಾರೆ. ಯಾತಕ್ಕೆ ಮಾಡ್ಕೊಂಡಿಲ್ಲ ಅಂದರೆ, ಇದು ಒಂದು ರಾಜಕೀಯ ಪಕ್ಷ ಅಲ್ಲ, ಅಥವಾ ನಾವು ಸರ್ಕಾರದಿಂದ ದೇಣಿಗೆ ಪಡ್ಕೊಳ್ತಾ ಇಲ್ಲ, ಅಥವಾ ಬೇರೆ ಯಾರಿಂದನೂ ಕೂಡ ದೇಣಿಗೆ ನಾವು ಪಡ್ಕೊಳ್ತಾ ಇಲ್ಲ. ನೋಡಿ, ಅದರಲ್ಲಿ ಈ 8 ಅಂಶಗಳಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದು, ರಿಜಿಸ್ಟ್ರ್ ಯಾಕೆ ಮಾಡ್ಕೊಂಡಿಲ್ಲ? ಇನ್ನೊಂದು, ಈ RSS ಸಂಘಟನೆಗೆ ಹಣದ ಮೂಲ ಯಾವುದು, ಎಲ್ಲಿಂದ ಹಣ ಹರಿದು ಬರ್ತಾ ಇದೆ, ಖರ್ಚು ವೆಚ್ಚಗಳ ಬಗ್ಗೆ ನಮಗೆ ಸ್ಪಷ್ಟೀಕರಣ ಕೊಡಿ ಅಂತ. ನಾವು ಸರ್ಕಾರದಿಂದ ಅಥವಾ ಬೇರೆ ಯಾವುದೋ ಸಂಘ ಸಂಸ್ಥೆಯಿಂದ ಹಣವನ್ನು ನಾವು ತಗೊಳ್ತಾ ಇಲ್ಲ, ದೇಣಿಗೆಯಾಗಿ ತಗೊಳ್ತಾ ಇಲ್ಲ. ಸ್ವಯಂ ಇಚ್ಛೆಯಿಂದ ನಮ್ಮ ಸಂಘಟನೆಗೆ ಯಾರಾದರೂ ಹಣ ಕೊಟ್ಟರೆ ಅದನ್ನು ನಾವು ಪಡ್ಕೊಳ್ತೀವಿ. ಆ ಹಣವನ್ನು ಸಂಘಟನೆಯಲ್ಲಿರುವಂಥ ಕೋಟ್ಯಾಂತರ ಜನ ಇದ್ದಾರಲ್ಲ ಅವರಿಗೆ ಬಳಸ್ತೀವಿ. ಜೊತೆಗೆ ಈ ವಿಪತ್ತುಗಳ ಸಮಯದಲ್ಲಿ ಅಥವಾ ಬೇರೆ ಬೇರೆ ಸಾಮಾಜಿಕ ಕಳಕಳಿಯ ದೃಷ್ಟಿಯಿಂದ ನಾವು ಆ ಹಣವನ್ನು, ನಮಗೆ ದೇಣಿಗೆ ಹರಿದು ಬರ್ತದಲ್ಲ, ಅದನ್ನು ಉಪಯೋಗವನ್ನು ಮಾಡ್ತೀವಿ. ನಾವು ಇದು ರಾಜಕೀಯ ಪಕ್ಷ ಆಗಿಲ್ಲ, ಜೊತೆಗೆ ನಾವು ಯಾರಿಂದನೂ ಕೂಡ ಕೈಚಾಚಿ ಹಣ ಪಡ್ಕೊಂಡಿಲ್ಲ, ಹಾಗಾಗಿ ನಾವು ರಿಜಿಸ್ಟರ್ ಮಾಡಿಲ್ಲ ಇದುವರೆಗೂ ಅಂತ ಒಂದು ಕಡೆ ಮೋಹನ್ ಭಾಗವತ್ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಅನೇಕ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅಲ್ಲ,
ಕಾಂಗ್ರೆಸ್ನ ಅನೇಕ ರಾಷ್ಟ್ರಮಟ್ಟದ ನಾಯಕರುಗಳು ಕೂಡ ಈ RSS ಬಗ್ಗೆ ಸಾಕಷ್ಟು ಆರೋಪಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು. ಮತ್ತು ಈ RSS ಅನ್ನುವಂಥದ್ದು ಒಂದು ಕಡೆ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನ್ಯಾಯ ಮಾರ್ಗವಾಗಿ ನಾವು ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದೀವಿ ಅಂತ. ಮತ್ತು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕಪ್ಪು ಚುಕ್ಕಿ ಬಂದಿಲ್ಲ. ಅಂದರೆ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಾವು ಮಾಡಿಲ್ಲ ಅಥವಾ ಭಯೋತ್ಪಾದಕ ಚಟುವಟಿಕೆಗಳನ್ನು ನಾವು ಮಾಡಿಲ್ಲ. ಈ ಹಿಂದೆ PFI ಅನ್ನುವಂಥ ಒಂದು ಸಂಘಟನೆ ಇತ್ತು, ಕೇರಳದ ಒಂದು ಸಂಘಟನೆ, ಅದು ಬ್ಯಾನ್ ಆಯಿತು. ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾನೇ ಕಳೆದ ಬಾರಿ ಅದನ್ನು ಬ್ಯಾನ್ ಮಾಡಿದರು. ಅದೇ ರೀತಿಯಲ್ಲಿ RSSನು ಕೂಡ ಬ್ಯಾನ್ ಮಾಡಬೇಕು ಅಂತ ಮಾತುಗಳು ಬಲವಾಗಿ ಕೇಳಿ ಬಂದು, ಆದರೆ ಬ್ಯಾನ್ ಮಾಡಲಿಕ್ಕೆ ಕಾರಣಗಳು ಬೇಕಲ್ವ, ಸುಮ್ಮನೆ ಬ್ಯಾನ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಈ RSSನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ರಿಜಿಸ್ಟ್ರು ಮಾಡಲ್ಲ. ನಾವು ಯಾವುದೇ ರೀತಿಯಾದಂಥ ದೇಣಿಗೆಯನ್ನು ಯಾರಿಂದನೂ ಪಡ್ಕೊಳ್ತಾ ಇಲ್ಲ. ಇದೊಂದು ಸರ್ಕಾರದ ಒಂದು ಪ್ರಾಯೋಜಿತ ಸಂಘ ಅಲ್ಲ. ಇದು ನಮಗೆ ಒಂದು ಕಡೆ ಸ್ವತಂತ್ರ ಇದೆ, ಯಾರು ಬೇಕಾದರೂ ಬಂದು ಸೇರ್ಬೋದು. ಇದೊಂದು ರಾಜಕೀಯ ಪಕ್ಷ, ರಾಜಕೀಯ ಸಂಘಟನೆ ಅಲ್ವೇ ಅಲ್ಲ ಅಂತ ಮೋಹನ್ ಭಾಗವತ್ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ 100 ವರ್ಷ ಆದಮೇಲೆ ಪಥಸಂಚಲನ ಮಾಡ್ತಾ ಇದ್ರಲ್ಲ, ಪಥಸಂಚಲನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ತಗಾದೆಯನ್ನು ತೆಗೆದಿದ್ರು ಪ್ರಿಯಾಂಕ್ ಖರ್ಗೆ ಅವರು ಕಡಿವಾಣ ಹಾಕಬೇಕು ಅಂತ. ಅಂತೂ ಇಂತೂ ಚಿತ್ತಾಪುರದಲ್ಲೇ ಇವರು ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸ್ತಾ ಇದ್ದಂಥ ಚಿತ್ತಾಪುರದಲ್ಲೇ ಪಥಸಂಚಲನವನ್ನು ಮಾಡಿದರು. ಈ ವಿಚಾರ, ಈ ಒಂದು 8 ಅಂಶಗಳ ಪ್ರಶ್ನೆ ಕೇಳಿದಾರಲ್ಲ ಮೋಹನ್ ಭಾಗವತ್ಗೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ.